ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 20th ಆಗಸ್ಟ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಟಾಪ್ ದ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ಸ್ ಅಚೀವ್ಮೆಂಟ್ 2020? ನಾವೀನ್ಯತೆ ಸಾಧನೆಗಳ ಕುರಿತಾದ ಸಂಸ್ಥೆಗಳ ಅಟಲ್ ರ್ಯಾಂಕಿಂಗ್ 2020ರಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, IIT ಮದ್ರಾಸ್. ಮದ್ರಾಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಮದ್ರಾಸ್ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ಇನೋವೇಷನ್ ಅಚೀವ್ಮೆಂಟ್ಸ್ 2020ರಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದೆ. ಅಂಡ್ ಟಾಪ್ 5 ಸ್ನೇಹಿತರೆ IIT ಬಾಂಬೆ, IIT ದಿಲ್ಲಿ, IISc ಬೆಂಗಳೂರು ಮತ್ತು IIT ಖರಗ್ಪುರ್. ಅಂಡ್ ಸ್ನೇಹಿತರೆ 2020ರ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ಇನೋವೇಷನ್ ಅಚೀವ್ಮೆಂಟ್ಸ್ ರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಆಗಸ್ಟ್ 18ರಂದು ಬಿಡುಗಡೆ ಮಾಡಿದರು. ARIIA ಫುಲ್ ಫಾರ್ಮ್ ಸ್ನೇಹಿತರೆ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ಇನೋವೇಷನ್ ಅಚೀವ್ಮೆಂಟ್ಸ್. ಹೂ ಹ್ಯಾಸ್ ಬಿನ್ ಗಿವನ್ ದ ಅಡಿಷನಲ್ ಚಾರ್ಜ್ ಆಫ್ ಬೀಯಿಂಗ್ ದ ಗವರ್ನರ್ ಆಫ್ ಗೋವಾ? ಗೋವಾದ ರಾಜ್ಯಪಾಲರಾಗಿ ಹೆಚ್ಚುವರಿ ಚಾರ್ಜ್ ಅನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಭಗತ್ ಸಿಂಗ್ ಕೋಶ್ಯಾರಿ ಅವರನ್ನು ಗೋವಾದು ಗವರ್ನರ್ಗಾಗಿ ಅಡಿಷನಲ್ ಚಾರ್ಜ್ ಅನ್ನು ನೀಡಲಾಗಿದೆ. ಗೋವಾದು ಮುಖ್ಯಮಂತ್ರಿ ಸ್ನೇಹಿತರೆ ಪ್ರಮೋದ್ ಸಾವಂತ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಗವರ್ನರ್ ಆಫ್ ಮೇಘಾಲಯ? ಮೇಘಾಲಯದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಸತ್ಪಾಲ್ ಮಲಿಕ್ ಅವರನ್ನು ಮೇಘಾಲಯದ ಹೊಸ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. ಮೇಘಾಲಯದ ಮುಖ್ಯಮಂತ್ರಿ ಸ್ನೇಹಿತರೆ ಕಾನ್ರಾಡ್ ಸಂಗ್ಮಾ. ವೆನ್ ವಿಲ್ ಫಸ್ಟ್ ಎವರ್ ವರ್ಲ್ಡ್ ಸೋಲಾರ್ ಟೆಕ್ನಾಲಜಿ ಸಮ್ಮಿಟ್ ಬಿ ಹೆಲ್ಡ್? ಮೊದಲ ಬಾರಿಗೆ ವಿಶ್ವ ಸೋಲಾರ್ ತಂತ್ರಜ್ಞಾನ ಶೃಂಗಸಭೆ ಯಾವಾಗ ನಡೆಯಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸೆಪ್ಟೆಂಬರ್ 8. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 8ರಂದು ಮೊದಲ ವಿಶ್ವ ಸೋಲಾರ್ ಟೆಕ್ನಾಲಜಿ ಶೃಂಗಸಭೆಯನ್ನು ಉದ್ಘಾಟಿಸಲಿದ್ದಾರೆ. ಅಂಡ್ ಈ ಶೃಂಗಸಭೆಯನ್ನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಾಸ್ತವ ವೇದಿಕೆಯಲ್ಲಿ ಆಯೋಜಿಸುತ್ತಿದೆ. ಅಂಡ್ ಶಕ್ತಿಯನ್ನು ಕೈಗೆಟುಕುವಂತೆ ಮಾಡುವ ಸವಾಲುಗಳನ್ನು ಎದುರಿಸಲು ವಿಶ್ವವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳನ್ನು ಒಟ್ಟಿಗೂಡಿಸುವ ಉದ್ದೇಶವನ್ನು ಈ ಶೃಂಗಸಭೆ ಹೊಂದಿದೆ. ISA ಫುಲ್ ಫಾರ್ಮ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಅಂಡ್ ISA ಈಸ್ ಅನ್ ಅಲಯನ್ಸ್ ಆಫ್ 121 ಕಂಟ್ರೀಸ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. Name the organization which has partnered with Sports Authority of India and jointly launched e-ಪಾಠಶಾಲಾ ವೆಬ್ ಪ್ಲಾಟ್ಫಾರ್ಮ್. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದೊಂದಿಗೆ ಪಾಲುದಾರಿಕೆ ಹೊಂದಿರುವ ಮತ್ತು ಜಂಟಿಯಾಗಿ ಈ ಪಾಠಶಾಲಾ ಎಂಬ ವೆಬ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿರುವ ಸಂಸ್ಥೆಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ AIFF. ಆಗಸ್ಟ್ 15ರಂದು ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ AIFF ಮತ್ತು ಭಾರತದ ಕ್ರೀಡಾ ಪ್ರಾಧಿಕಾರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜಂಟಿಯಾಗಿ ಮಕ್ಕಳ ಸೃಜನಶೀಲತೆಯನ್ನು ಗುರುತಿಸಲು ಮತ್ತು ಫುಟ್ಬಾಲ್ನಲ್ಲಿ ತಮ್ಮ ಆಸಕ್ತಿಯನ್ನು ಬಳಸಿಕೊಳ್ಳಲು ವೆಬ್ ಪ್ಲಾಟ್ಫಾರ್ಮ್ ಈ ಪಾಠಶಾಲಾ ಪ್ರಾರಂಭಿಸಿತು. AIFF ಫುಲ್ ಫಾರ್ಮ್ ಸ್ನೇಹಿತರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. AIFF ಪ್ರೆಸಿಡೆಂಟ್ ಪ್ರಫುಲ್ ಪಟೇಲ್. ಅಂಡ್ AIFF ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. SAI ಫುಲ್ ಫಾರ್ಮ್ ಸ್ನೇಹಿತರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಡೈರೆಕ್ಟರ್ ಜನರಲ್ ಸಂದೀಪ್ ಪ್ರಧಾನ್. ಅಂಡ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿದೆ. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಥರೂರೋಸಾರಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಶಶಿ ಥರೂರ್ ಅವರು ಥರೂರೋಸಾರಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. Name the person who written the book titled Full Spectrum India's Wars 1972 to 2020. ಫುಲ್ ಸ್ಪೆಕ್ಟ್ರಮ್ ಇಂಡಿಯಾ ವಾರ್ಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅರ್ಜುನ್ ಸುಬ್ರಹ್ಮಣ್ಯಂ. ರಿಟೈರ್ಡ್ ವೈಸ್ ಏರ್ ಮಾರ್ಷಲ್ ಅರ್ಜುನ್ ಸುಬ್ರಹ್ಮಣ್ಯಂ ಅವರು ಫುಲ್ ಸ್ಪೆಕ್ಟ್ರಮ್ ಇಂಡಿಯಾಸ್ ವಾರ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. Who is the only captain in the history of cricket to win 3 ICC trophies: T20 World Cup, ODI World Cup and Champions Trophy?
ಕ್ರಿಕೆಟ್ ಇತಿಹಾಸದಲ್ಲಿ 3 ICC ಟ್ರೋಫಿಗಳನ್ನು ಗೆದ್ದ ಏಕೈಕ ಕ್ಯಾಪ್ಟನ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಹೇಂದ್ರ ಸಿಂಗ್ ಧೋನಿ. MS ಧೋನಿ ಕ್ರಿಕೆಟ್ ಇತಿಹಾಸದಲ್ಲಿ 3 ICC ಟ್ರೋಫಿಗಳನ್ನು T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಏಕೈಕ ನಾಯಕ MS ಧೋನಿ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಸ್ನೇಹಿತರೆ, ಈ ವಿಡಿಯೋದು PDF ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಗ್ರೂಪ್ನ ಜಾಯ್ನ್ ಆಗ್ಬೋದು. ಹೂ ಆಥರ್ಡ್ ದ ಬುಕ್ ನೇಮ್ ದ ಬ್ಯೂಟಿ ಆಫ್ ಲಿವಿಂಗ್ ಟ್ವೈಸ್? ದ ಬ್ಯೂಟಿ ಆಫ್ ಲಿವಿಂಗ್ ಟ್ವೈಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ದ ಬ್ಯೂಟಿ ಆಫ್ ಲಿವಿಂಗ್ ಟ್ವೈಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶಾರನ್ ಸ್ಟೋನ್. ಹಾಲಿವುಡ್ ಆಕ್ಟರ್ ಶಾರನ್ ಸ್ಟೋನ್ ಅವರು ದ ಬ್ಯೂಟಿ ಆಫ್ ಲಿವಿಂಗ್ ಟ್ವೈಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. Who is the first Indian cricketer to score century in all 3 formats? Test, ODI and T20. ಎಲ್ಲ 3 ಫಾರ್ಮ್ಯಾಟ್ಗಳಲ್ಲಿ ಟೆಸ್ಟ್, ODI ಮತ್ತು T20 ಶತಕ ಗಳಿಸಿದ ಮೊದಲನೇ ಭಾರತೀಯ ಕ್ರಿಕೆಟರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸುರೇಶ್ ರೈನಾ. ಎಲ್ಲ 3 ಫಾರ್ಮ್ಯಾಟ್ಸ್ ಟೆಸ್ಟ್, ODI ಮತ್ತು T20 ನಲ್ಲಿ ಶತಕ ಗಳಿಸಿದ ಮೊದಲನೇ ಭಾರತೀಯ ಕ್ರಿಕೆಟರ್ ಸುರೇಶ್ ರೈನಾ. Who heads 5-member committee formed by Aircraft Accident Investigation Bureau for the investigation of Kozhikode plane crash? ಕೋಝಿಕೋಡ್ ವಿಮಾನ ಅಪಘಾತದ ತನಿಖೆಗಾಗಿ ವಿಮಾನ ಅಪಘಾತ ತನಿಖಾ ಬ್ಯೂರೋ ರಚಿಸಿದ 5 ಸದಸ್ಯರ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ SS ಚಾಹರ್. ಕೋಝಿಕೋಡ್ ವಿಮಾನ ಅಪಘಾತದ ತನಿಖೆಗಾಗಿ ವಿಮಾನ ಅಪಘಾತ ತನಿಖಾ ಬ್ಯೂರೋ ರಚಿಸಿದ 5 ಸದಸ್ಯರ ಸಮಿತಿಯ ಮುಖ್ಯಸ್ಥರು SS ಚಾಹರ್. Which state government has launched ಪಢಾಯಿ ತುಹರ್ ಪಾರಾ ಸ್ಕೀಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್? ಶಾಲಾ ವಿದ್ಯಾರ್ಥಿಗಳಿಗೆ ಯಾವ ರಾಜ್ಯ ಸರ್ಕಾರ ಪಢಾಯಿ ತುಹರ್ ಪಾರಾ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಛತ್ತೀಸ್ಗಢ. ಛತ್ತೀಸ್ಗಢ ರಾಜ್ಯ ಪಢಾಯಿ ತುಹರ್ ಪಾರಾ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಛತ್ತೀಸ್ಗಢದ ಮುಖ್ಯಮಂತ್ರಿ ಸ್ನೇಹಿತರೆ ಭೂಪೇಶ್ ಬಘೇಲ್ ಅಂಡ್ ಛತ್ತೀಸ್ಗಢದ ಗವರ್ನರ್ ಅನುಸುಯಾ ಯುಕೆ. Which ministry has launched Fit India Freedom Run on the occasion of Independence Day 2020? 2020 ಸ್ವಾತಂತ್ರ್ಯ ದಿನಾಚರಣೆಯಂದು ಯಾವ ಸಚಿವಾಲಯವು ಫಿಟ್ ಇಂಡಿಯಾ ಫ್ರೀಡಮ್ ರನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ 2020 ಸ್ವಾತಂತ್ರ್ಯ ದಿನಾಚರಣೆಯಂದು ಫಿಟ್ ಇಂಡಿಯಾ ಫ್ರೀಡಮ್ ರನ್ ಅನ್ನು ಪ್ರಾರಂಭಿಸಿದೆ. Union Minister Thawarchand Gehlot inaugurated new building of National Institute of Social Defense in which city? ಕೇಂದ್ರ ಸಚಿವ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರೀಯ ಸಾಮಾಜಿಕ ರಕ್ಷಣಾ ಸಂಸ್ಥೆಯ ಹೊಸ ಕಟ್ಟಡವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನವದೆಹಲಿ. ಕೇಂದ್ರ ಸಚಿವ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರೀಯ ಸಾಮಾಜಿಕ ರಕ್ಷಣಾ ಸಂಸ್ಥೆಯ ಹೊಸ ಕಟ್ಟಡವನ್ನು ನವದೆಹಲಿಯಲ್ಲಿ ಉದ್ಘಾಟಿಸಿದರು. Who heads the committee formed by central government to reconsider minimum age for marriage for women? ಮಹಿಳೆಯರ ಮಧ್ಯೆಗೆ ಕನಿಷ್ಠ ವಯಸ್ಸನ್ನು ಮರುಪರಿಶೀಲಿಸಲು ಕೇಂದ್ರ ಸರ್ಕಾರ ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಯಾ ಜೇಟ್ಲಿ. ಮಹಿಳೆಯರ ಮದುವೆಗೆ ಕನಿಷ್ಠ ವಯಸ್ಸನ್ನು ಮರುಪರಿಶೀಲಿಸಲು ಕೇಂದ್ರ ಸರ್ಕಾರ ರಚಿಸಿದ ಸಮಿತಿಯ ಮುಖ್ಯಸ್ಥರು ಜಯಾ ಜೇಟ್ಲಿ. How many Indian villages will be connected with optical fiber in next 1000 days approximately? ಮುಂದಿನ 1000 ದಿನಗಳಲ್ಲಿ ಎಷ್ಟು ಭಾರತೀಯ ಹಳ್ಳಿಗಳನ್ನು ಆಪ್ಟಿಕಲ್ ಫೈಬರ್ನೊಂದಿಗೆ ಸಂಪರ್ಕಿಸಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 6 lakh. ಮುಂದಿನ 1000 ದಿನಗಳಲ್ಲಿ 6 ಲಕ್ಷ ಭಾರತೀಯ ಹಳ್ಳಿಗಳನ್ನು ಆಪ್ಟಿಕಲ್ ಫೈಬರ್ನೊಂದಿಗೆ ಸಂಪರ್ಕಿಸಲಾಗುವುದು. Name the company which joined hands with Central Water Commission of Food for Flood Forecasting Initiatives. ಪ್ರವಾಹ ಮುನ್ಸೂಚನೆ ಉಪಕ್ರಮಗಳಿಗಾಗಿ ಭಾರತದ ಕೇಂದ್ರ ಜಲ ಆಯೋಗದೊಂದಿಗೆ ಕೈ ಜೋಡಿಸಿದ ಕಂಪನಿಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗೂಗಲ್. Which company has been appointed as the title sponsor for Indian Premier League IPL 2020? IPL 2020
ಟೈಟಲ್ ಪ್ರಾಯೋಜಕರಾಗಿ ಯಾವ ಕಂಪನಿಯನ್ನು ನೇಮಿಸಲಾಗಿದೆ? ಟೈಟಲ್ ಸ್ಪಾನ್ಸರ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ Dream11. ಫ್ಯಾಂಟಸಿ ಕ್ರೀಡಾ ವೇದಿಕೆಯಾದ Dream11 ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2020ರ ಟೈಟಲ್ ಸ್ಪಾನ್ಸರ್ ಹಕ್ಕುಗಳನ್ನು ಗೆದ್ದಿದೆ. ಇದಕ್ಕಾಗಿ Dream11 BCCI ಜೊತೆ 222 crores ಒಪ್ಪಂದಕ್ಕೆ ಸಹಿ ಹಾಕಿದೆ. ಅಂಡ್ ಸ್ನೇಹಿತರೆ IPL ಸೆಪ್ಟೆಂಬರ್ 19ರಿಂದ ನವೆಂಬರ್ 10ರವರೆಗೆ UAEನಲ್ಲಿ ನಡೆಯಲಿದೆ. ಅಂಡ್ Dream11 ಬ್ರ್ಯಾಂಡ್ ಅಂಬಾಸಿಡರ್ ಸ್ನೇಹಿತರೆ ಮಹೇಂದ್ರ ಸಿಂಗ್ ಧೋನಿ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸ್ನೇಹಿತರೆ ಎರಡೆರಡು ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವೆನ್ ಈಸ್ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ ಅಬ್ಸರ್ವ್ಡ್? ವಿಶ್ವ ಮಾನವೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ 19th August. ಸೆಕೆಂಡ್ ಕ್ವಶನ್ ಸ್ನೇಹಿತರೆ ನೇಮ್ ದ ಆರ್ಗನೈಸೇಷನ್ ವಿಚ್ ಲಾಂಚ್ ಏಕ್ ಇಂಡಿಯಾ ಟೀಮ್ ಇಂಡಿಯಾ ಕ್ಯಾಂಪೇನ್. ಏಕ್ ಇಂಡಿಯಾ ಟೀಮ್ ಇಂಡಿಯಾ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಿದ ಸಂಸ್ಥೆಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಗವರ್ನರ್ ಆಫ್ ಮೇಘಾಲಯ? ಮೇಘಾಲಯದು ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಥರೂರೋಸಾರಸ್? ಥರೂರೋಸಾರಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.